ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸಿದ್ದೀರಾ. ಇನ್ನು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪ ರೈ ಅವರ ಮನೆ ಮೇಲೂ ಕೂಡ ಸಿಸಿಬಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ರಾಜ್ಯದಲ್ಲಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಇದು ಸಿಸಿಬಿ ಅಧಿಕಾರಿಗಳು. ಅವರೀಗ ಮುತ್ತಪ್ಪ ರೈ ಅವರ ಮನೆ ಮೇಲೂ ಕೂಡ ರೇಡ್ ಅನ್ನ ಮಾಡಿರುವಂತದ್ದು. ಡ್ರಗ್ಸ್ ಕೇಸ್ನಲ್ಲಿ ಮುತ್ತಪ್ಪ ರೈ ಅವರ ಪುತ್ರ ಆತನ ಪಾತ್ರ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿದೆ. ಬಿಡದಿ ಸದಾಶಿವನಗರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಎಸಿಪಿ ವೇಣುಗೋಪಾಲ್ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು. ಮನೆಗಳಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಸಿಕ್ಕಿ ಹಾಕಿಕೊಳ್ತಾರಾ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಅನ್ನೋದನ್ನ ಕಾದು ನೋಡ್ಬೇಕು. ಸಾಕಷ್ಟು ಜನರ ಹೆಸರು ಬರ್ತಾ ಇದೆ, ಆದ್ರೆ ಅವರಿಗೆ ನೋಟಿಸ್ ಕೊಟ್ಟು ಕರೆದಿದ್ರು. ಬಟ್ ಇವರ ಮನೆ ಮೇಲೆ ನೋಟಿಸ್ ಅನ್ನ ಕೊಡೋದಕ್ಕೂ ಮುಂಚೆನೆ ರೇಡ್ ಮಾಡಿರುವ ರೀತಿ ಕಾಣಿಸ್ತಾ ಇದೆ. ರಿಕ್ಕಿ ರೈ ಹೆಸರು ಯಾವ ರೀತಿಯಾಗಿ ಬಂತು ಅಂತ ನೋಡೋದಾದ್ರೆ ಆದಿತ್ಯ ಆಳ್ವನ ಗೆಳೆಯನಾಗಿದ್ದ ರಿಕ್ಕಿ ರೈ. ಆದಿತ್ಯ ರೆಸಾರ್ಟ್ನ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರಂತೆ ರಿಕ್ಕಿ ರೈ. ಆದಿತ್ಯ ಎಸ್ಕೇಪ್ಗೆ ರಿಕ್ಕಿ ಸಹಕರಿಸಿರುವಂತ ಆರೋಪ ಕೂಡ ಇದೆ. ಆದಿತ್ಯ ಆಳ್ವ ಇನ್ನೂ ಕೂಡ ತಪ್ಪಿಸ್ಕೊಂಡಿದ್ದಾನೆ, ಇದುವರೆಗೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಆತನನ್ನ ಎಸ್ಕೇಪ್ ಮಾಡುವಂತ ನಿಟ್ಟಿನಲ್ಲಿ ಆತನ ಎಸ್ಕೇಪ್ಗೆ ರಿಕ್ಕಿ ರೈ ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನುವ ಆರೋಪ ಕೂಡ ಇದೆ. ರಿಕ್ಕಿ ಕಾರುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ರೇಂಜ್ ರೋವರ್ ಸೇರಿದಂತೆ 3 ಕಾರುಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಏನಾದ್ರೂ ಸಿಗ್ಬೋದಾ ಅನ್ನೋದ್ರ ಬಗ್ಗೆ ರಿಕ್ಕಿ ರೈ ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತೀನಿ. ಅದರ ಜೊತೆಗೆ ರಾಜ್ಯ ದೇಶ ವಿದೇಶ ಸೇರಿದಂತೆ ಕ್ಷಣದ ಮಾಹಿತಿ, ಜೊತೆಗೆ ಡಿಕೆಶಿ ಮನೆ ಮೇಲಿನ ರೇಡ್ ವಿಚಾರ ಆಗಿರ್ಬೋದು, ಬೈ ಎಲೆಕ್ಷನ್ ಸುದ್ದಿ ಆಗಿರ್ಬೋದು, ಕೊರೋನಾದ ಸುದ್ದಿಗಳು news18kannada.com ನಲ್ಲಿ ಲಭ್ಯವಿರುತ್ತೆ. ಸಂಪೂರ್ಣ ಮಾಹಿತಿಗಾಗಿ kannada.news18.comಗೆ ಲಾಗಿನ್ ಮಾಡಿ ಆ ಒಂದು ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇರುತ್ತೆ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಮನೆಗಳ ಮೇಲೆ ರೇಡ್ ಅನ್ನ ಮಾಡಿರುವಂತದ್ದು, ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ಸಿಸಿಬಿ ಅಧಿಕಾರಿಗಳು ಮುತ್ತಪ್ಪ ರೈ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಏನ್ ಅರ್ಥ, ಯಾವ ರೀತಿಯಾದಂತ ಪಾತ್ರ ಇದೆ ರಿಕ್ಕಿ ರೈ ಅವರದು ಅಂತ? ಯಾಕೆಂದ್ರೆ ಏನಾದ್ರೂ ಅನುಮಾನಗಳಿದ್ರೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀತಾರೆ ಬೇರೆಯವ್ರನ್ನ ಕರೆದ ರೀತಿಯಲ್ಲಿ. ಬಟ್ ಇವರ ಮನೆ ಮೇಲೆ ರೇಡ್ ಅನ್ನ ಮಾಡಿದ್ದಾರೆ ಅಂದ್ರೆ ಯಾವ ರೀತಿಯಾದಂತ ಪಾತ್ರ ಅನ್ಸುತ್ತೆ? ಎಸ್ ಪೃಥ್ವಿ, ಈ ಒಂದು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆದಿತ್ಯ ಆಳ್ವ ಮತ್ತೆ ಏನೋ ಈಗ ಅಬ್ಸ್ಕ್ಯಾಂಡಿಂಗ್ ಆಗಿರುವಂತಹ ಪ್ರಶಾಂತ್ ರಾಜು ಉಳಿದವರಿಗಾಗಿ ಒಂದು ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಆದಿತ್ಯ ಆಳ್ವ ಜೊತೆ ಹೆಚ್ಚು ಒಡನಾಟ ಹೊಂದಿರುವಂತಹ ರಿಕ್ಕಿ ರೈ, ಹೀಗಾಗಿ ಆತನ ಒಂದು ನಿನ್ನೆ ಸರ್ಚ್ ವಾರೆಂಟ್ ಪಡ್ಕೊಂಡಿದ್ರು. ರಿಕ್ಕಿ ರೈ ಮನೆ ಅಂದ್ರೆ ಬಿಡದಿ ಬಳಿ ಇರುವಂತಹ ಒಂದು ಮನೆ, ಮತ್ತೆ ಇದು ನಾವೀಗ ಸದಾಶಿವನಗರದ ಅವರ ಫ್ಲಾಟ್ನ ಮನೆ ಮುಂಭಾಗದಲ್ಲಿರುವಂಥದ್ದು. ಬೆಳಿಗ್ಗೆ ಸುಮಾರು 4ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ಇನ್ಸ್ಪೆಕ್ಟರ್ ನೇತೃತ್ವದ ಒಂದು ತಂಡ ಅಂದ್ರೆ ಎಸಿಪಿ ವೇಣುಗೋಪಾಲ್ ನೇತೃತ್ವದ ಒಂದು ಅಧಿಕಾರಿಗಳ ತಂಡ ಅವರ ಮನೆ ಮೇಲೆ ರೇಡ್ ಮಾಡಿತ್ತು. ಬಿಡದಿ ಬಳಿ ರೇಡ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಕೇವಲ ಅವರ ಮನೆ ಕುಟುಂಬಸ್ಥರು ಮಾತ್ರ ಇದ್ರು. ಯಾಕಂದ್ರೆ ಅವರ ತಂದೆಯವರು ನಿಧನರಾದಂಥ ಬಳಿಕ ರಿಕ್ಕಿ ಶೆಟ್ಟಿ ಅತಿ ಹೆಚ್ಚಾಗಿ ಈ ಒಂದು ಸದಾಶಿವನಗರದ ಫ್ಲಾಟ್ನಲ್ಲೇ ಇರ್ತಾ ಇದ್ದಂಥದ್ದು. ಬೆಳಿಗ್ಗೆ 6:30ಕ್ಕೆ ಈ ಒಂದು ಫ್ಲಾಟ್ ಮೇಲೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಈಗ ಸದ್ಯ ಮನೆಯಲ್ಲಿ ಕೂಡ ಒಂದು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಅದಲ್ಲದೆ 3 ರಿಕ್ಕಿ ರೈ ಉಪಯೋಗಿಸ್ತಾ ಇದ್ದಂತಹ 3 ಈಗೇನು ಶೆಲ್ಟರ್ ಕಾಣಿಸ್ತಾ ಇದೆ, ಆ ಶೆಲ್ಟರ್ ನಲ್ಲಿ ರೇಂಜ್ ರೋವರ್ ಕಾರನ್ನ ರಿಕ್ಕಿ ರೈ ಅದನ್ನ ನಿಲ್ಲಿಸ್ತಾ ಇದ್ದಿದ್ದು. ಬಟ್ ಆ ಒಂದು ಕಾರನ್ನ ಕೂಡ ಪರಿಶೀಲನೆ ಮಾಡಿದ್ರು. ಮನೆಯ ಮುಂಭಾಗದಲ್ಲಿದ್ದಂತಹ ಒಂದು ಏನು ಅವರ ಮನೆ ಒಳಗಡೆ ಎಲ್ಲ ಒಂದು ಇದನ್ನು ಪರಿಶೀಲನೆ ಸಹ ಮಾಡ್ತಾ ಇದ್ದಾರೆ. ಬೆಳಗ್ಗೆ 6:30 ಸುಮಾರಿಗೆ ಸಿಸಿಬಿ ಅಧಿಕಾರಿಗಳು ಇಲ್ಲಿ ರೇಡ್ ಮಾಡಿದಾಗ ಮನೆಯ ಒಳಗಡೆಯೇ ರಿಕ್ಕಿ ಇನ್ನೂ ಕೂಡ ನಿದ್ರೆಯಲ್ಲೇ ಇದ್ರು. ಆ ಸಂದರ್ಭದಲ್ಲಿ ಅವರನ್ನ ಸರ್ಚ್ ವಾರೆಂಟ್ ಅವರನ್ನ ಸಿಬ್ಬಂದಿ ಸಿಸಿಬಿ ಅಧಿಕಾರಿಗಳು ಬಂದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ನಂತರ ಅವರಿಗೆ ಹೊರಗಡೆ ಕರೆಸಿ ನಾವು ಸರ್ಚ್ ವಾರೆಂಟ್ ಅನ್ನ ತೋರಿಸಿ ಮನೆಯ ಸರ್ಚ್ ಮಾಡಬೇಕು ಅಂತ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇವರ ಮನೆ ಮೇಲೆ ರೇಡ್ ಮಾಡಕ್ಕೆ ಕಾರಣ ಅಂದ್ರೆ ಆದಿತ್ಯ ಆಳ್ವ ಅವ್ರ ಜೊತೆ ಹೆಚ್ಚು ಒಡನಾಟನ ಹೊಂದಿದ್ರು. ಅದಲ್ಲದೆ ಕೆಲ ಡ್ರಗ್ ಪೆಡ್ಲರ್ಗಳ ಜೊತೆ ಕೂಡ ನಿಕಟ ಸಂಪರ್ಕದ ಹಿನ್ನೆಲೆಯಲ್ಲಿ ಒಂದು ಅನುಮಾನದ ಮೇಲೆ ಅದಲ್ಲದೆ ಆದಿತ್ಯ ಆಳ್ವ ಬೆಂಗಳೂರನ್ನ ಬಿಟ್ಟು ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ರಿಕ್ಕಿ ರೈ ಕೂಡ ಸಹಕರಿಸಿದ ಆರೋಪ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಏನಾದರೂ ಕೆಲವೊಂದಷ್ಟು ಸಂಬಂಧಪಟ್ಟಂತಹ ದಾಖಲೆಗಳು ಆದಿತ್ಯ ಸಂಬಂಧಪಟ್ಟಂತಹ ಏನಾದರೂ ಏನಾಗುತ್ತೆ, ಯಾವ ರೀತಿಯಾದಂತಹ ಪಾತ್ರ ಇದೆ ಅನ್ನೋದು ಗೊತ್ತಾಗುತ್ತೆ ಅಂತ.
ಡಿ.ಕೆ. ಶಿವಕುಮಾರ್ ಅವರ ನಿವಾಸಕ್ಕೆ ನಂಜಾವಧೂತ ಸ್ವಾಮೀಜಿಗಳು ಭೇಟಿಯನ್ನ ಕೊಟ್ಟಿರುವಂತದ್ದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಶಿರಾ ತಾಲೂಕಿನ ಸ್ಫಟಿಕಪುರಿಯ ಬ್ರಹ್ಮೇಶ್ವರದ ಮಠದ ಶ್ರೀಗಳು, ನಂಜಾವಧೂತ ಶ್ರೀಗಳು ಶಿರಾ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಭೇಟಿಯನ್ನ ನೀಡಿರುವಂತದ್ದು ಮಹತ್ವವನ್ನ ಪಡೆದುಕೊಂಡಿದೆ. ಅದಕ್ಕಿಂತ ಹೆಚ್ಚಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಧೈರ್ಯವನ್ನ ತುಂಬಲಿಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರ ನಾಯಕರಲ್ಲಿ ಪ್ರಮುಖರಾಗಿರುವಂತವರು, ಅವರು ಕೂಡ ಒಬ್ಬರಾಗಿರುವಂತದ್ದು. ಈ ಹಿಂದೆನೂ ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದಂಥವರು ನಂಜಾವಧೂತ ಶ್ರೀಗಳು. ನಿನ್ನೆ ಸಿಬಿಐ ರೇಡ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಹಿನ್ನೆಲೆಯಲ್ಲಿ ಬಂದು ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.